ಏನು ರಾಜ್ಯ ಸರ್ಕಾರ ದಿನೇ ದಿನೇ ಏನು ಜನರು ನಿತ್ಯ ಬಳಸುವ ವಸ್ತುಗಳ ಬೆಲೆ ಏರಿಕೆ ಮಾಡ್ತಿದೆ. ಇದನ್ನು ವಿರೋಧಿಸಿ ಏನು ಬಿಜೆಪಿ ರಾಜ್ಯ ಘಟಕದ ವತಿಯಿಂದ ಸಾಕಷ್ಟು ವಿರೋಧ ವ್ಯಕ್ತವಾಗ್ತಿದೆ. ರಾಜ್ಯಾದ್ಯಂತ ಜನಾಕ್ರೋಶ ಯಾತ್ರೆಯನ್ನು ಕೂಡ ರಾಜ್ಯ ಬಿಜೆಪಿ ಘಟಕದಿಂದ ಮಾಡ್ತಾ ಇದೆ. ಏನು ಈ ಘಟಕದಿಂದ ನಡೀತಿರೋ ಹೋರಾಟ ಇವತ್ತು ಬೀದರ್ ಜಿಲ್ಲೆಗೆ ಆಗಮಿಸಿದೆ. ಇದರ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ಛಲವಾದಿ ನಾರಾಯಣಸ್ವಾಮಿ ಅವರು ಇದ್ದಾರೆ. ಬನ್ನಿ ಅವ್ರು ನಮಗೆ ಸರ್, ಏನು ಸರ್ ಹೋರಾಟ ಮಾಡ್ತಿದ್ರಿ, ಏರಿಕೆ ಆಗ್ತದೆ? ಹೋರಾಟ ಜನಾಕ್ರೋಶ. ರಾಜ್ಯ ಸರ್ಕಾರ ಅಭಿವೃದ್ಧಿಯಲ್ಲಿಲ್ಲ. 5 ಗ್ಯಾರಂಟಿಗಳ ಹೆಸರಿನಲ್ಲಿ 5 ವರ್ಷ ತಳ್ಳಬೇಕು ಅಂತ ನೋಡ್ತಿದ್ದಾರೆ. ದಲಿತರಿಗೆ ಅನ್ಯಾಯ ಮಾಡಿದ್ದಾರೆ. 42,000 ಕೋಟಿ ದಲಿತರಿಗೆ ಹಣ ಇಟ್ಟಿದ್ದೀವಿ ಅಂತೇಳಿ ಅದನ್ನೆಲ್ಲ ನುಂಗಿ ನೀರು ಕುಡಿದು ಕೇವಲ 7,000 ಕೋಟಿ ಕೊಟ್ಟು ದಲಿತರಿಗೆ ಅನ್ಯಾಯ ಮಾಡಿದ್ದಾರೆ. ಆದರೆ ಹೇಳೋದು 42,000 ಕೋಟಿ ಕೊಟ್ಟಿದ್ದೀವಿ ಅಂತ. ಮೋಸ ಮಾಡ್ತಕ್ಕಂಥ ಈ ಸರ್ಕಾರ. ಸಿದ್ದರಾಮಯ್ಯನೂ ಮೋಸ, ಆ ಖರ್ಗೆ ಅವರು ಮೋಸ, ಆ ಛೋಟಾ ಖರ್ಗೆನೂ ಮೋಸ. ಇವರೆಲ್ಲ ಬಾಯಿ ಬಿಡೋಕ್ಕೆ ಗೊತ್ತಿಲ್ಲ. ಇವರೆಲ್ಲ ಬಾಯಿಗೆ ಬೀಗ ಹಾಕಿ ಕುಳಿತಿದ್ದಾರೆ. ಇವರಿಗೆ ದಲಿತರ ಹೆಸರು ಓಟ್ ಬೇಕು, ಅವರ ಉದ್ಧಾರ ಬೇಕಾಗಿಲ್ಲ. ಸರ್, ಏನು ಸಿದ್ದರಾಮಯ್ಯನವರು ನಾನು ದಲಿತರು ಉದ್ಧಾರ ಮಾಡ್ತೀನಿ ಅಂತೇಳಿ SCP TSP ಅನ್ನೋ ಕಾನೂನನ್ನು ಮಾಡ್ತಾರೆ. ವಾಪಸ್ ಅವರೇ ಯಾಕೆ ಈ ಥರ ದುರ್ಬಳಕೆ ಮಾಡ್ಕೋತಾರೆ ಆ ಕಾನೂನನ್ನು? ನೋಡಿ, ಈ ಸ್ಪೆಷಲ್ ಪ್ರೋಗ್ರಾಮು ಇಡೀ ದೇಶದಲ್ಲಿ ಎಲ್ಲ ಸರ್ಕಾರಗಳು ಕೊಡ್ತವೆ. ಆದರೆ ಆಕ್ಟ್ ತಂದು ಈ ಯಾವುದೇ ಹಣ ಪೋಲ್ ಆಗಬಾರ್ದು ಅನ್ನೋದನ್ನು ಮಾಡಿದ್ರು. ಆದರೆ ಆಕ್ಟ್ ತಂದು ಆಕ್ಟಿಂಗ್ ಮಾಡಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಇದು ಬರೀ ಆಕ್ಟ್ ಅಲ್ಲ, ಆಕ್ಟಿಂಗು. ಅದಕ್ಕೆ ಹೌದು, ನಾವು ಯಾವುದೇ ಹಣನ ಪೋಲ್ ಮಾಡೋದಿಲ್ಲ ಅಂಥೇಳಿ ದಲಿತರ ಹಣ ಎಲ್ಲ ಕಸಿದು ತಿಂತಾ ಇದ್ದಾರಲ್ವಾ, ಅದಕ್ಕೆ ದಲಿತರಿಗೆ ಅನ್ಯಾಯ. ಆಮೇಲೆ 4% ರಿಸರ್ವೇಷನ್ನು ಮುಸಲ್ಮಾನರಿಗೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಪ್ರಕಾರ ಯಾರಿಗೇ ಕೂಡ ಧಾರ್ಮಿಕ ಮೀಸಲಾತಿ ಕೊಡೋಂಗಿಲ್ಲ. ಆದರೆ ಇವ್ರ ಜ್ಞಾನ ಇಲ್ವಾ, ಕೊಡಕ್ಕೆ ಹೋದ್ರು. ಈಗ ಅದು ಪ್ರೆಸಿಡೆಂಟ್ ಆಫ್ ಇಂಡಿಯಾಗೆ ಹೋಯ್ತು, ಅದಲ್ಲಿ ರಿಜೆಕ್ಟ್ ಆಗುತ್ತೆ. ಅಲ್ಲಿಗೇನು ಆ ಮುಸಲ್ಮಾನರ ಕಿವಿ ಮೇಲೇನೂ ಹೂ ಇಡಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಆ ಕಾರಣದಿಂದ ನಾವು ಈ ಆಕ್ರೋಶ ಯಾತ್ರೆಯನ್ನು ಮಾಡ್ತಾ ಇದ್ದೀವಿ. ಸರ್, ಏನು ನೀವು ಪ್ರತಿ ಬಾರಿ ಹೋರಾಟ ಮಾಡ್ತೀರಾ, ಆದರೆ ಈ ಹೋರಾಟ ಅರ್ಧಕ್ಕೆ ನಿಂತೋಗ್ಬಿಡ್ತೀವಿ, ವಿರೋಧ ಪಕ್ಷವಾಗಿ ಬಿಜೆಪಿ ಎಲ್ಲ ವಿಫಲ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಈ ನಿಜ ಸರ್? ಯಾವುದೂ ವಿಫಲ ಇಲ್ಲ. ನಾವು 12 ಈಗ ಮೈಸೂರಿಗೆ ಬೆಂಗಳೂರಿಂದ ಪಾದಯಾತ್ರೆ ಮಾಡಿದ್ವಿ. ಏನಾಯಿತು? 14 ಸೈಟ್ ರಾತ್ರಿ ವಾಪಸ್ ಕೊಟ್ಟರು. ಹೇಳಿದ್ದೇನು ಸಿದ್ದರಾಮಯ್ಯನವರು? BJP ಅವ್ರಿಗೆ ನಾನು ತಗ್ಗೋದಿಲ್ಲ, ಬಗ್ಗೋದಿಲ್ಲ. ರಾತ್ರಿ ಯಾಕೆ ಬಗ್ಗಿದ್ರಿ? ಸೈಟ್ಗಳನ್ನು ವಾಪಸ್ ಯಾಕೆ ಕೊಟ್ರಿ? ಅಲ್ಲಿಗೆ ನೀವು ಅನ್ಯಾಯ ಮಾಡಿದ್ದೀರಿ ಅಂತಾಯ್ತು. ಪ್ರಿಯಾಂಕಾ ಖರ್ಗೆ ಹೇಳಿದ್ರು, ನಾವು ನ್ಯಾಯಬದ್ಧವಾಗಿ 5 ಎಕರೆ ಜಮೀನು ತೊಗೊಂಡಿದ್ದೀವಿ ಅಂತ, 100 ಕೋಟಿ ರೂಪಾಯಿನ ಪ್ರಾಪರ್ಟಿ. ಅವರು ರಾತ್ರಿ ಕೊಟ್ಬಿಟ್ರು. ಯಾಕೆ ಕೊಟ್ರಿ? ನೀವೆಲ್ಲ ಅನ್ಯಾಯ ಮಾಡಿ ಕಾನೂನು ಬಾಹಿರವಾಗಿ ತೊಗೊಂಡಿದ್ರಿ, ಅದಕ್ಕೆ ಕೊಟ್ಟಿದ್ದೀರಿ. ಅಂದರೆ ನಿಮ್ಮ ಪ್ರಕಾರ ಕಾಂಗ್ರೆಸ್ ಅವರು ಸುಮ್ಮನೆ ಕಾನೂನು ಬಾಹಿರವಾಗಿ ಎಲ್ಲ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ರೆ? ಕಾಂಗ್ರೆಸ್ನವರು ಅಂದರೆ ಮನೆ ಹಾಳ್ರು ಅಂತ, ಮನೆ ಹಾಳು ಮಾಡೋರು ಅಂತ. ಎಲ್ಲರ ಮನೆಯೂ ಹಾಳು ಮಾಡ್ತಾರೆ ಅವರು. ಅದಕ್ಕೆ ಅವರಿಗೆ ಬೆಲೆ ಇಲ್ಲ. ಇವತ್ತು ನಮ್ಮ ಜನಾಂಗ ಎಲ್ಲರೂ ಸೇರಿ ಹೋರಾಟಕ್ಕೆ ಇಳಿದಿದ್ದಾರೆ. ಈ ಸರ್ಕಾರಕ್ಕೆ ಆಪತ್ತು ಬರ್ತದೆ. ಇದಿಷ್ಟು ಏನು ವಿಧಾನ ಪರಿಷತ್ನ ವಿಪಕ್ಷ ನಾಯಕರಾದ ಛಲವಾದಿ ನಾರಾಯಣಸ್ವಾಮಿ ಸರ್ ಅವರ ಮಾತಾಗಿತ್ತು. ಏನು ಕಾಂಗ್ರೆಸ್ ಅನ್ನೋದೇ ಒಂದು ಮನೆಹಾಳ ಸರ್ಕಾರ ಅಂತ ಹೇಳ್ತಾ ಇದ್ದಾರೆ. ಏನು ಜನಾಕ್ರೋಶ ಯಾತ್ರೆಯನ್ನು ಮಾಡ್ತೀವಿ, ಜನರು ಸಾಕಷ್ಟು ರೀತಿಯಲ್ಲಿ ಆಕ್ರೋಶಗೊಂಡಿದ್ದಾರೆ ಅಂತ ಹೇಳ್ತಾರೆ. ನೋಡಬೇಕು ಏನು ಹೋರಾಟ ಎಷ್ಟೋರ ಮಟ್ಟಿಗೆ ಹೋಗ್ತದೆ ಅಂತ. ಕ್ಯಾಮ್ರಾಮನ್ ಸಂತೋಷ್ ಜೊತೆ ದೇವರಾಜ್ ಅನ್ಗೆರೆ, ಉತ್ತರ ಕರ್ನಾಟಕ ನ್ಯೂಸ್, ಬೀದರ್.